ಒಂದೇದಾಗಿ ಅರೇಂಜ್ ಮ್ಯಾರೇಜ್ ದಾಗ ಏನ್ ಆಕೈತ್ರಿ, ನಮ್ ಹಿರಿಯರು ಕೂಡಿ ದೋತ್ರ ಮತ್ತ ಈ ಕಡೆ ಒಂದ್ ರೇಷ್ಮಿ ಸೀರೆಗಳು ಕೂಡಿ ತೆಪ್ಪ ತಿಳ್ಕೊಕ್ ಹೋಗ್ಬೇಡ್ರಿ. ನಮ್ ಭಾಷೆದಾಗ ಹೇಳಾಕತ್ತಾನು, ಕೂಡಿ ಒಂದ್ ಕಳ್ಳಾಗಿಂದು ಅಕ್ಕನ ಮಗಳದು ಅತ್ತಿ ಮಗಳು ಅಥವಾ ಪರಿಚಯ ಗಿರ್ಚೆ ಇದ್ದ ಅವ್ರ ಹೆಣ್ಣ ತೆಗದ ಎಲ್ಲಾ ಗಿರೇಂಜ್ ಮಾಡಿ ಅವ್ನವ್ನು ಊರು ತುಂಬಾ ಚೆತ್ತ ಬಡ್ದು ಊರಾನ ಮಂದಿನ ಕರ್ದು ಅವ್ನವ್ನು ಮದುವೆ ಮಾಡಿ ಆ ಒಂದು ಜಟ್ ಕಡಿಸಿ ಬಿಡುವಂತ ಪದ್ಧತಿಗೆ ಅರೇಂಜ್ ಮ್ಯಾರೇಜ್. ಇನ್ನು ಲವ್ ಮ್ಯಾರೇಜ್, ಹುಡುಗ ಹುಡುಗಿ ಹೋಗಿ ಅಂದ್ರ ಬಗ್ಗೆ ಹಾರಿತ ಅದು ಓದಾರ ಇವ್ರೆಲ್ಲ ನಿಂತ ಹೊಯ್ಕೋಲಿ ಆ ಕಡೆ ಇವರೆಲ್ಲ ಸತ್ಯಾನಾಶ ಆಗಿ ಹೋಗ್ಲಿಕರೆ ಹುಡುಗ ಹುಡುಗಿ ಒಪ್ಪಿರಲ್ಲ ಬಗ್ಗೆ ಕೂಡ್ದು ಹೋಗ್ತಾರ. ಕಾನೂನು ಅಂತ ಎಲ್ಲಾರು ಗೊತ್ತೈತೆ ಅಂತಾರ, ರಿಜಿಸ್ಟರ್ ಮ್ಯಾರೇಜ್ ಹಾಕಾರ. ಲವ್ ಮ್ಯಾರೇಜ್ ಒಂದ್ ವರ್ಷ ಎಲ್ಲೋ ಸಿಟಿಯಾಗ ಎಲ್ಲೋ ದುಡ್ಡು ತಿಂತಾರ, ಅಷ್ಟೇ ಕಟ್ ಅವ್ರಟ್ ಕೊಡ್ಲಿ ಮಿಸಿತಾರ ಇವ್ರಟ್ ಕೊಡ್ಲಿ ಮಿಸಿತಾರ. ಒಂದ್ ಆದ್ಮೇಲೆ ಒಂದ್ ಪಾಪು ಗೀಪು ಹೊಡಿತಂದ್ರ ಬಗ್ಗೆ ಹೆತ್ ಮೊಮ್ಮಕ್ಕಳು ನೋಡಕ್ ಅಜ್ಜ ಮತ್ ಬಿಡ್ಲಾರ ಕರಮ್ರಿ, ಏನ್ ಮಾಡಕ್ ಬರೋದಲ್ಲ. ಇನ್ನು ಮೂರನೇ ಪ್ರಕಾರ ಏನ್ರಿ, ತಾಯದ ಮ್ಯಾರೇಜ್. ಹೆಂಗ ಹುಡುಗಿ ಮನ್ಯಾಗ ಒಪ್ಪಿಗೆ ಆಗಲ್ವಾ, 4 ಕಟ್ಟದಾರ ಹಾಕಿ ಒಪ್ಪಿಸಿ ಮದ್ವಿ ಮಾಡಿ ಬಿಟ್ಬಿಡು. ಈ ಕಡೆ ಹುಡುಗ ಒಪ್ಪಿಗೆ ಆಗಲ್ಲ, ಯಾಕೆ ಎಲ್ಲರೂ ಸ್ಟ್ರಿಕ್ಟ್ ಇದ್ರ ಬಗ್ಗೆ ಹೇಳ್ತೀರಿ. ಸನಿಕೆ ಕಾವ ಹೇಳ್ತಾರ, ಇಲ್ಲ ಕಾಲಾನು ಕಾಲ ಮರಿ ಹೀರಿತಾರ ಬಗ್ಗೆ ಹೇಳ್ತಿ. ಚರಮ್ ಕಿತ್ ಹೋಗಂಗ ಬಡದ್ರ ಹಾಕಿ 4 ವಾಕ್ಯ ಮದ್ವಿ ಮಾಡಿ ಜಟ್ ಕಡಿಸಿ ಬಿಡ್ತಾರ. ಇದೊಂದು ಬಾಳ ಡೇಂಜರ್ ಮದ್ವಿ ಇದಾವ್ ನೋಡಿ. ಎಲ್ಲೂ ಮುರಿತ ಹೇಳಕ್ ಬಲ್ಲ ಸಿಕ್ಕ್ರ ನೀವರು ಸಿಕ್ಕಿರಿ ಮತ್ ಹೇಳ್ತಾನ. ಸುಮ್ಮ ಅರೇಂಜ್ ಮ್ಯಾರೇಜ್ ಆಗಿ ಊರ್ ತುಂಬಾ ಊಟ ಹಾಕ್ಸಿ ಮದ್ವಿ ಮಾಡ್ಕೊರಿ ಅಂತ ನನ್ನ ಪ್ರಕಾರ.